ಬಂಧುಗಳೇ, ಸೊ ಇದು ಯಾವ ತಳಿ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಎತ್ತಿದೆ ನೋಡಿ. ಈ ಒಂದು ಎತ್ತನ್ನು ನಮ್ಮ ಯಜಮಾನರು ಹೊಡ್ಕೊಂಡು ಹೋಗ್ತಾ ಇದ್ರು. ತಾವಿಲ್ಲಿ ವೀಕ್ಷಣೆ ಮಾಡಿ. ನಮ್ಮ ಯಜಮಾನರು ಹೊಡ್ಕೊಂಡು ಹೋಗ್ತಿದ್ರು. ಗುರುಗಳೇ, ಇದು ಯಾತಕ್ಕಾಗುತ್ತೆ, ಇದು ಏನು ಉಳ್ಬೋದಾ, ಏನು ಮಾಡ್ಬೋದು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ಉತ್ತರ ಉಳ್ದೇ ಇದ್ರೆ ನಾನು ಸಾಕತ್ತೀವಿ ಪಾಪ, ಅದು ಇರೋಷ್ಟು ದಿನ ಇರಲಿ, ಯಾಕಂದರೆ ಇದನ್ನ ಪ್ರಾಣ ಹತ್ಯೆ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಕಪ್ಪ ಅಂತ ಒಂದು ಮಾನವೀಯತೆಯನ್ನು ತೋರ್ತಾ ಇದ್ದಾರೆ. ಸೊ ಇದು ಉಳೋದಕ್ಕೆ ಅಷ್ಟು ಯೋಗ್ಯವಾದಂತಹ ಎತ್ತು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಉಳೋದಕ್ಕೆ ನಮ್ಮ ಈ ಎತ್ತುಗಳು ಆಗೋದಿಲ್ಲ, ನಮ್ಮ ನಾಟಿ ಎತ್ತುಗಳೇ ಬೇಕಾಗುತ್ತೆ. ಆದರೂ ಇವರ ಒಂದು ವ್ಯಕ್ತಿತ್ವ ನೋಡಿ ಹೆಂಗಿದೆ. ಹಸು ಅದು ಚೆನ್ನಾಗಿದೆಪ್ಪ, ಚೆನ್ನಾಗಿದೆ. ಅದು ನಮ್ಮ ಜೊತೆ ಅದೆಷ್ಟು ದಿನ ಇದ್ದದ್ದು ಇದ್ಕೊಳ್ಳಿ. ಯಾಕಂದ್ರೆ ನಾವು ಬಿಟ್ಬಿಟ್ರೆ ಇದನ್ನ ಅನ್ಯಾಯವಾಗಿ ಬೇರೆಯವ್ರ ಬಾಯಿಗೆ ಹೋಗುತ್ತೆ, ಅವರು ಇದನ್ನ ಹತ್ಯೆ ಮಾಡಿಬಿಡ್ತಾರೆ ಅಂತಕ್ಕಂಥ ಒಂದು ಮನದಾಳದ ನೋವನ್ನು ಅವರು ಹಂಚ್ಕೊಳ್ತಾ ಇದ್ದಾರೆ ಬಂಧುಗಳೇ. ಸೊ ನೋಡಿ, ನಿಜ ಅಲ್ವಾ ಗುರುಗಳೇ? ಅವರೇ ಕೊಟ್ರಾ? ಹಾಂ, ಹೌದು. ಹೌದಾ? ಇಲ್ಲ, ನಿಮ್ಮ ತಮ್ಮಡಪ್ಪ ಅವ್ರು ಕೊಟ್ರೆ ಏನು ಚಿಂತೆ ಇಲ್ಲ ಬಿಡಿ, ನಮಗೂ ಸಂತೋಷ. ಯಾಕಂದ್ರೆ ಪಾಪ ಇದು ಒಂದಷ್ಟು ಜನ ಇರ್ಲಿ, ಚೆನ್ನಾಗಿರ್ಲಿ. ಇದು ಕಂಡೋರ್ ಪಾಲಾದ್ರೆ ಅದು ಹೋಗ್ಬಾರ್ದು, ಜಕ್ ಹೋಗ್ಬಿಡುತ್ತೆ ಅದು. ಮುಂದೊಂದು ಇಟ್ಕೊಂಡಿದ್ವಿ ಹೆಣ್ಗರ್ವ, ಅದು ಈಗ ಒಂದ್ 2 ಕರು ಹಾಕಿತ್ತು, 3 ಕನ್ನಡ ತೀರೋದ ಉಳಿಲ್ದೆ. ಹೌದಾ? ಈಗ 3 ಕನ್ನಡ ಅವೆ. ಅಲ್ಲ, ನಿಮ್ಗೆ ಹೆಣ್ಗಾರ ಆದ್ರೆ ಏನೋ ನಿಮ್ಗೆ ಉಪಯೋಗ ಆಯ್ತದೆ. ಈ ಗಂಡ್ಗಾರ ಯಾತ್ಕದ್ದು ಅಂತ ನಾ ಕೇಳೋದು. ತೊಪ್ಪೆಗಾಯ್ತದೆ. ಓಹೋ, ಎಂತ ಒಳ್ಳೆ ಮನ್ಸು ನೋಡಿ. ಗೊಬ್ಬರ ಆಯ್ತದೆ ಸರ್, ಗೊಬ್ಬರ ಆಗತ್ತೆ. ಈ ಗೊಬ್ಬರದಿಂದ ನಮ್ಮ ಒಂದು ಪರಿಸರ ಸಂಪನ್ಮೂಲ ಯಶಸ್ವಿ ಆಗುತ್ತೆ ಸರ್. ಅದಕ್ಕೋಸ್ಕರ ನಾನು ಸಾಕತ್ತೀನಿ ಸರ್. ಇದರಿಂದ ನಾನು ಅಂತ ಇದ್ದೀನಿ, ಏನು ಉಪಯೋಗ ಇದೆ ಗುರುಗಳೇ? ಇದೊಂದು ಉಳಕ್ಕಾಗಲ್ಲ, ಯಾತ್ಕೋಗಲ್ಲ ಅಂತಕ್ಕಂಥ ಈ ಥರ ನನ್ನ ರೈತರ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಂಡು ಮಾತಾಡಿದ್ರೆ ನಮ್ಮ ರೈತರಾಗಿರ್ತಕ್ಕಂಥ ನಮ್ಮ ಯಜಮಾನ್, ನಿಮ್ಮ ಹೆಸರೇನು ಯಜಮಾನ್ರೆ? ಈರಣ್ಣವರು. ಸಾರ್ ಇಲ್ಲ ಬಿಡಿ ಸರ್, ನಾವು ಸಾಕತ್ತೀವಿ. ಆ ಪಾಡ್ಗೆ ಅವು ಮೇವ್ಕಂಡು ಇರ್ತವೆ ಪಾಪ, ಅವಳು ಬೇರೆಯವ್ರು ಕಂಡವ್ರು ಪಾಲ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಸರ್ ಅಂತ ಹೇಳ್ತಾರೆ. ನೋಡಿ ಪಾಪ ಅವರು ಏನು ಹರಕೆಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ದಾನಿಗಳು, ಅವರು ವಿತರಿಸಿದ್ದಾರೆ, ಸಾಕೊಂಡು ಇದನ್ನ ಚೆನ್ನಾಗಿ ಪೋಷಣೆಯನ್ನು ಮಾಡಲಿ ಅಂತ ಕೊಟ್ಟಿದ್ದಾರೆ. ಸೊ ಈ ತರಹ ಒಂದು ಏನು ಪ್ರಾಣಿಗಳ ಮೇಲೆ ಒಲವಿರ್ತಕ್ಕಂಥವ್ರಿಗೆ ಈ ತರಹದ ಪ್ರಾಣಿಗಳು ಎಲ್ಲರ ಕೈಗೂ ಸಿಕ್ಕಿದ್ರೆ ಒಳ್ಳೆಯದು. ಸೊ ಕೆಲವ್ರ ಕೈಗೆ ಈ ಥರ ಪ್ರಾಣಿಗಳು ಸಿಕ್ಕಿದ್ರೆ ಅವನ್ನ ಪಾಪ ಪ್ರಾಣಿ ಹಿಂಸೆ ಮಾಡಿ ಅವನ್ನ ಹತ್ಯೆಗೊಳಪಡಿಸಿ ಅವನ್ನ ತಿಂದು ಬಿಡ್ತಾರೆ ಅಂತ ನಾನು ನೇರವಾಗಿ ಹೇಳ್ತಿದ್ದೀನಿ. ದಯವಿಟ್ಟು ಗೋವುಗಳನ್ನು ಯಾವುದೇ ತರಹದ ಪ್ರಾಣಿ ಹತ್ಯೆ ಮಾಡದೇ ಇರಲಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಆ ಮಹದೇಶ್ವರ ಎಲ್ಲ ಗೋವುಗಳನ್ನು ಈ ಥರ ಪ್ರಾಣಿ ಮೇಲೆ ಒಲವಿರ್ತಕ್ಕಂಥವ್ರಿಗೆ ಸಿಕ್ಕೋ ಥರ ಮಾಡಲಿ. ಹಾಂ, ಕೇಳಿದ್ರಾ? ಕೊಟ್ಟಿದ್ರೆ ಮುಗಿಸ್ಬಿಡೋರು, ನಿಜ ತಾನೆ? ಇಲ್ಲ, ಸಾಕಳಿ ಪಾಪ. ಆ ಮಾದಪ್ಪ ಒಳ್ಳೇದು ಮಾಡಲಿ, ಸಾಕಳಿ ಯಜಮಾನ್ರೆ. ಹಾಂ, ಒಳ್ಳೇದಾಗಲಿ ಯಜಮಾನ್ರೆ.